ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಇವತ್ತು ಗೃಹಲಕ್ಷ್ಮಿಯರ ಕ್ಷಮಾ ಕೇಳ್ತಾ ಇಲ್ಲ, ಕ್ಷಮಾನ ಕ್ಷಮಾ ಕೇಳ್ತಾ ನಮ್ಮ ಸರ್ಕಾರ ಅಲ್ಲ, ನಮ್ಮ ಕ್ವಶನ್ ಆನ್ಸರ್ ಬಡವರಿಗೇನು ಪೂರ್ಣವಾಗಿ ಅದನ್ನ 40% ಕಟ್ ಮಾಡುವುದನ್ನ ನಿರ್ಣಯ ಮಾಡಿದ್ರಿ ನೀವು. ರೈತ ಕೂಲಿಕಾರರಿಗೆ ಯಾರಿಗೆ ಭೂಮಿ ಇಲ್ಲ ಆ ಭೂಮಿ ಇಲ್ಲ ಅಂತ ಹೇಳಿ ಚರ್ಚೆ ತಗೊಬನ್ನಿ, ನಾವು ಮಾತಾಡ್ತೀವಿ. ನೀವು ಆ ಚರ್ಚೆ ತಗೊಬನ್ನಿ, ನರೇಗಾ ಚರ್ಚೆ ತಗೊಬನ್ನಿ, ಮಾತಾಡ್ತೀವಿ. ನರೇಗಾನೇ 40% ಕಟ್ ಮಾಡೋದನ್ನ ನಿರ್ಣಯ ಮಾಡಿ ರೈತರಿ 4,000 ಕಟ್ ಮಾಡಿದ್ರೆ ಚರ್ಚೆ ಮಾಡಿದ್ರೆ ಅದನ್ನೆಲ್ಲ ಮಾಡೋಣ. ಈಗ ಅಧ್ಯಕ್ಷರೇ ನಿರ್ಣಯ ಮಾಡ್ತಾರೆ. ಕೋನ್ ರೆಡ್ಡಿ ಅವ್ರೆ, ಒಂದ್ ಸೆಕೆಂಡ್ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಮಹೇಶ್ ತಂಗಿಗೆ ಈಗ ಯಾರದಲ್ಲಿ ಹೊಸೊಬ್ರು. ಹಲೋ, ಭೀಮನ್ ಗೌಡ್ ಪಾಟೀಲ್. ಈಗ ನೋಡಿ, ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಾವೆಲ್ಲ ಹೋಗಿ ಬೇರೆ ಬೇರೆ ಚರ್ಚೆಗಳ ತಗೊಳ್ಬೇಕು. ಒಂದು, ನಿಮ್ದೇನು ಬೆಳಿಗ್ಗೆ ಬಂದಾಗ ನಿಮ್ಮ ಪ್ರತಿಪಕ್ಷ ನಾಯಕ ಸಂದೇಶ ಏನಂತಂದರೆ ಸ್ಪಷ್ಟವಾದ ಒಂದು ಕ್ಲಾರಿಫಿಕೇಷನ್ ನಮಗೆ ಸದನಕ್ಕೆ ಬರಬೇಕು. ಮುಂದೆಗೆ ಯಾರು ಕೂಡ ಈ ರೀತಿ ಉತ್ತರ ಕೊಡೋದು ಯಾವ ರೀತಿ ಆಗಬಾರ್ದು, ಮತ್ತು ಇದು ಸದನ ಕೊಡುವಂಥ ಎಲ್ಲ ಉತ್ತರದಲ್ಲಿ ಎಲ್ಲ ಗೌರವ ಬರೋ ರೀತಿ ಇರಬೇಕಂತ ಹೇಳಿಕೊಂಡು ಸಚಿವರೇ ಬಂದು ಉತ್ತರ ಕೊಡಬೇಕು ತಾವೆಲ್ಲ ಕೂಡ ಹೇಳಿದ್ದೀರಿ. ಸಚಿವರು ಬಂದು ಇವತ್ತು ಉತ್ತರ ಕೊಟ್ಟರು. ನೀವೀಗ ಏನು ಹೇಳ್ತೀರ ಅಂತ ಹೇಳಿದರೆ ಅದಾಗೆಲ್ಲ ಹೀಗೆ ಕೊಡಬೇಕು. ಅವ್ರೇನು ಹೇಳಿದ್ರು, ಅವರ ಒಬ್ಬೊಬ್ಬರು ಮಾತಾಡುವಾಗ ಒಂದೊಂದು ರೀತಿಯ ಒಂದು ವೇ ಆಫ್ ಟಾಕಿಂಗ್ ಇದೆ, ಒಂದು ಎಣಿಸ್ತದೆ. ಈಗ ನಾನು ಒಬ್ಬೊಬ್ಬರಿಗೆ ಒಂದು ಯಾಕೆ ಕ್ಷಮೆಗೆ ಅಥವಾ ಏನು ಎಚ್ಚಾರ ಬೇಕಂದರೆ ಒಂದೊಂದು ರೀತಿಯ ಕೆಲವು ವಿಷಾದ ಕೇಳ್ತಾರೆ, ಕೆಲವು ತಪ್ಪು ಹೇಳ್ತಾರೆ. ಅವರವರಿಗೆ ಅನುಕೂಲವಾಗಿ ಒಂದು ಯಾವ ರೀತಿ ಅವ್ರಿಗೆ ಭಾವನೆ ಬರ್ತದೆ ಆ ರೀತಿ ಅದನ್ನು ಹೇಳ್ತಾರೆ. ಅವರ ಉದ್ದೇಶ ಏನಿದೆ ಅಂತ ಹೇಳಿದರೆ, ಹೆಚ್ಚಿಗೆ ಯಾರಿಗೆ ಕೂಡ ನೋವಾಗಿದ್ದರೆ ಅದನ್ನು ತಪ್ಪಾಗಿದ್ದರೆ ಅದನ್ನು ವಿಷಾದಿಸ್ತೇನೆ ಅಂತೆಲ್ಲ ಉದ್ದೇಶಪೂರ್ವಕ ಅವರು ಅಂದರೆ ಆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ. ಎಕ್ಸ್ಪ್ರೆಸ್ ಮಾಡುವಾಗ ರೀತಿ ಆ ರೀತಿ ಹೇಳುವಂಥದ್ದು. ಅದು ನೀವೇಗೇನು ಹೇಳ್ತೀರಿ, ಅದು ಹೀಗೆ ಹೇಳಬೇಕಿತ್ತು, ಹಾಗೆ ಹೇಳ್ಬೇಕು. ಇಬ್ಬರು ಅವರು ಆ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ. ಇದಕ್ಕೆ ನಾನೊಂದು ತೀರ್ಮಾನ ಕೊಡ್ತೇನೆ. ನೀವು ಅದನ್ನೆಲ್ಲ ಕೇಳಿಸಿಕೊಂಡು ಮುಂದೆ ಹೋಗುವಂತ ವಿಚಾರ ಮಾಡಿ. ಸರ್, 1 ಮಿನಿಟ್, ಒಂದ್ ಸೆಕೆಂಡ್ ತೆಂಗಿನಕಾಯಿ, ಒಂದ್ ಸೆಕೆಂಡ್ ತೀರ್ಮಾನ ಇಡ್ರಿ. ಈಗ ನನ್ನ ಟ್ರ್ಯಾಕ್ ತಪ್ಪಿಸ್ತೀರಿ, ನಾ ಮಾತಾಡಿದ್ರೆ ನಿಮ್ ತೀರ್ಮಾನ ಇಡ್ರಿ. ಈಗ ನಿಮ್ಮ ಕತೆ ಮುಗಿದಿದೆ ಅಲ್ಲಿ, ಇಲ್ಲಿ ವಿಷಯ ಸರ್ ಮಾತಾಡಕ್ ಕೊಡ್ರಿ ಪಾಪ. ನೋಡಿ ಮಹೇಶ್ ತೆಂಗಿನಕಾಯಿ ಅವರೇ, ಈಗ ಟ್ರೈನ್ ಬಂದು ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಕ್ಷಮೆ ಕೇಳಬೇಕು, ವಿಷಾದ ವ್ಯಕ್ತಪಡಿಸಿ. ಇಲ್ಲಿ ಬಂದು ನಿಂತಿದೆ ಅಲ್ಲಿಗೆ. ಈಗ ಅದು ಮತ್ತೆ ನಾವು ಮಾತಾಡುವ. ಈಗ ಅದು ಕೂತ್ಕೊಳ್ಳಿ. ಈಗ ಇಲ್ಲಿಂದ ಟ್ರೈನ್ ಮುಂದೆ ಹೋಗ್ಬೇಕು. ಸೆಕೆಂಡ್, ಈಗ ನಾನು ಇಲ್ಲ ಅಧ್ಯಕ್ಷರೇ, ನೀನ್ ನಿಲ್ಲಪ್ಪಲ್ಲಿ, ನೀನು ಅಲ್ಲ ವಿಪ್ ಅಲ್ಲ ಇದು ಅಲ್ಲ ಏನೋ ನೀನ್ ಮಾತಾಡಿ ನಾವು ಏನಂದ್ರೆ ಯಾಕೆ ಅಲ್ಲಿ ವಿಪ್ ಒಂದ್ ಸೆಕೆಂಡ್. ಈಗ ನಾವು ಹೀಗೆ ಕೇಳಬೇಕು ಅಂತ ನಾನೇನು ಹೇಳಿ ಆಯ್ತು, ನಾನು ಹೀಗೆ ನಮ್ಮ ಲೈನು ಅಂತ. ಸುರೇಶ್ ಕುಮಾರ್ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಯಾರಿಗಾದ್ರೂ ನೋವಾಗಿದ್ರೆ ಅಂತ. ಇಲ್ಲಿ ನೋವಾಗಿರೋದನ್ನೇ ನಾವು ಹೇಳ್ತಾ ಇರೋದು. ನೋವಾಗಿದೆ ಅಂತ ಹೇಳ್ಬಿಟ್ಟಿದ್ದೀರಿ. ಆಗಿದ್ದರೆ ಬೇಡ, ಆಗಿದೆ ಅದನ್ನ ಹೇಳಿದಾರಲ್ಲ, ಮುಗಿತಲ್ಲ. ಎಲ್ಲ ಹೇಳಿದ್ರು ನೋವಾಗಿದ್ದರೆ ಅಂತ ಹೇಳಿದ್ರು. ಅದರಿಂದ ನೋಡಿ ಇಲ್ಲಿ ಅವರು ಹಠ ಹಿಡಿತಾ ಇದ್ದಾರೆ. ಮಾತಾಡ್ತೀನಿ ಅಧ್ಯಕ್ಷರೇ, ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನು ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಸೊಸೈಟಿ ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ
ಪ್ರತಿಯೊಂದು ಮಾತಲ್ಲಿ ತಪ್ಪು ತಪ್ಪು ಅಂತ ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ ಅಧ್ಯಕ್ಷ ಅಧ್ಯಕ್ಷ ಅವ್ರು ಕೊಡಿ ಒಂದ್ ಸೆಕೆಂಡ್ ಕುಡ್ರ ಕಲೀರಿ ಬರೇ ಮಹಿಳೆ ಬಾರಿಗೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೃಹ ಲಕ್ಷ್ಮಿ ಅಂತಕ್ಕಂಥ ಬಹಳ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಅವರು ಸದನಕ್ಕೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಅದನ್ನ ನಾನು ಸದನಕ್ಕೆ ಕೊಟ್ಟಿದ್ದೀನಿ. ಅದರಿಂದ ತಪ್ಪಾಗಿ ಗೊತ್ತಾಗಿದೆ, ನಾನು ಅದನ್ನ ತಪ್ಪಾಗಿದೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತನೂ ಕೂಡ ಹೇಳಿದ್ರು. ಹಾಗಾಗಿಯೂ ಕೂಡ ಎಲ್ಲಾ ವಿರೋಧ ಪಕ್ಷದ ನಾಯಕರು ಸೇರಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಮುಗಿಬೀಳೋದು ಸರಿಯಾದ ಪದ್ಧತಿ ಅಲ್ಲ. ಇದು ಮಾನ್ಯ ಅಧ್ಯಕ್ಷರು ಹೇಳ್ಕೊಳ್ಳಿ, ಇದು ಸದನದ ಗೌರವ. ನಾವು ಏನ್ ಸಂದೇಶ ಕೊಡ್ತಾ ಇದೀವಿ ಈ ರಾಜ್ಯ ಜನರಿಗೆ ಅಂದ್ರೆ ಮಹಿಳೆಯರಿಗೆ ಟಾರ್ಗೆಟ್ ಮಾಡ್ತಾ ಇದೀವ ನಾವು? ನಮ್ಮಲ್ಲಿ ಇರೋದೇ ಒಬ್ರಿಬ್ರು ಮಹಿಳೆಯರು. ಈ ಸದನದಲ್ಲಿ 50% ಬರ್ಬೇಕಾಗಿತ್ತು. ಅವ್ರ ಮಹಿಳೆ ಒಬ್ಬ ಮಂತ್ರಿ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ ಏನ್ ಸಂದೇಶವನ್ನ ಕೊಡ್ತಾ ಇದೀವಿ ನಾವು ಈ ರಾಜ್ಯ ಜನರಿಗೆ? ಬಹಳ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ಕಾಲು ಸರಿಯಲ್ಲ, ಅದು ಸರಿಯಾಗಿರ್ತಕ್ಕಂಥ ಇದನ್ನ ಇಲ್ಲಿಗೆ ದಯವಿಟ್ಟು ಬಿಟ್ಟು ಸೀನಿಯರ್ ಸಚಿವರಾಗಿದ್ದೀರಿ, ಇದ್ದವರಿದ್ದೀರಿ, ನಿಮ್ಮೆಲ್ಲ ದಯವಿಟ್ಟು ಇದನ್ನ ಬಿಟ್ಬಿಡಿ. ಸುರೇಶ್ ಕುಮಾರ್ ಅವ್ರು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ತಾವು ಐ ಡಿಡ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಸರ್. ಅಧ್ಯಕ್ಷರೇ ಒಂದು ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ ಯಾವ ಜಾತಿ ಆ ಜಾತಿ ಅನ್ನೋದು ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕನ್ನಡ ಸಮಸ್ಯೆ ಬರ್ರಿ ಸರ್, ಬರೀ ಇದನ್ನ ಮಾತಾಡೋದು ಏನಿಲ್ಲ. ಮಾನ್ಯ ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ನಾವು ಮಂತ್ರಿಗಳು ತಪ್ಪು ಉತ್ತರ ಕೊಟ್ಟರೆ ಅದನ್ನ ತಿದ್ಕೊಳ್ತಕ್ಕಂಥ ಅವಕಾಶ. ನಿಮಿಷ ಸರ್, ಅಧ್ಯಕ್ಷ ಒಂದು ನಿಮಿಷ ಸರ್ ಇರಿ ಸರ್, ದಯಮಾಡಿ ಒಂದ್ ನಿಮಿಷ ಇರಿ ಸರ್. ಮಾನ್ಯ ಅಧ್ಯಕ್ಷೆ, 3 ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ. ಸದನಕ್ಕೆ ತಪ್ಪು ಒಂದ್ ನಿಮಿಷ ಸರ್, ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೀವೇ ಹೇಳಿದಂತೆ ಹಣದ ವಿಷಯ ಅಲ್ಲ ಇಲ್ಲಿ. ಸದನಕ್ಕೆ ತಪ್ಪು ಗೌರವ ಅಂತ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ಗಳಿದೆ. ಎಗೇನ್ ಮತ್ತೆ ಆ ಕ್ವಶನ್ಗಳು ಸುಳ್ಳು ತಪ್ಪು ಸರಿನೋ ನಮಗೆ ಅಂದಾಜಾಗಲ್ಲ. ದಯಮಾಡಿ ಅದನ್ನ ಕರೆಸಿ ನೀವು ಕ್ಲಿಯರ್ ಮಾಡತಕ್ಕ ಕ್ವಶನ್ ಅವ್ರು ನಡೀಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಮಾಡಲಿಲ್ಲ ಸಾಧ್ಯ ಇಲ್ಲ ಸರ್. ನೀವು ಹೆಂಗ್ ಬೇಕಂತ ಸದನ ನಡೀಲಿಕ್ಕೆ ಆಗಲ್ಲ. ಕ್ವಶನ್ ಇರೋದು ಹೆಂಗ್ ಆನ್ಸರ್ ಕರ್ಸಿ ಆಮೇಲೆ ಸದನ ನಡೆಸಿ. ಅವ್ರು ಕರ್ಸಿಲ್ಲ ಸದನ ನಡೀಲಿಕ್ಕೆ ಆಗಲ್ಲ. ಹೆಂಗಾಗುತ್ತೆ ಸರ್? ಸಮಸ್ಯೆ ಉಂಟು ಮಾಡೋದಲ್ಲ ಅಧ್ಯಕ್ಷರೇ, ಸಮಸ್ಯೆನ ಹೇಗೆ ಬಗೆಹರಿಸಿಕೊಂಡು ನೋಡ್ಬೇಕು. ಯು ಶುಡ್ ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಅಧ್ಯಕ್ಷರೇ, ಸಮಸ್ಯೆ ಬಗೆಹರಿಸಬೇಕಂದ್ರೆ ಅಧ್ಯಕ್ಷರೇ, ಈಗ ಪಾಟೀಲ್ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ? ಬಿಟ್ಬಿಡ್ರಿ. ಅವ್ರೇನ್ ಬೇಕಾಬಿಟ್ಟಿಯಾಗಿ ಉತ್ತರ ಕೊಡ್ತಾರೆ, ಸದನಕ್ಕೆ ಬರುದಿಲ್ಲ. ಅವ್ರಿಗೆ ಯಾರು ಅವ್ರ ಮ್ಯಾಗ ಕಂಟ್ರೋಲ್ ನಮ್ಗೆ ಅರ್ಥ ಆಗ್ತದೆ. ಮತ್ತು ಪಾರ್ಲಿಮೆಂಟ್ ನೀವು ಕೇಳಿದ್ದು ಕೂಡ ವಿರೋಧ ಪಕ್ಷ ಅರ್ಥ ಆಗ್ತದೆ. ಸದನವೇ ಕ್ವಶನ್ ತಗೊಳ್ಳೋದು ಬೇಡ. ಅವ್ರ ಇಲಾಖೆ ನೋಡಿ, ನಿಮ್ ಪೀಠದಿಂದ ಸದಸ್ಯರಿಗೆ ಸರಿಯಾದ ಆನ್ಸರ್ ಅನ್ನು ಕೊಡಿಸೋ ಜವಾಬ್ದಾರಿ ನಿಮ್ ಪೀಠದ ವ್ಯವಸ್ಥೆ. ಹೌದು, 3 ದಿವಸದಿಂದ ಕೇಳ್ತಾ ಇದೀವಿ, ನಿಮ್ ಪೀಠನ ಸಹಕರಿಸ್ತಿಲ್ಲ. ಎಲ್ಲಿಗೆ ಹೋಗೋದು ನಾವು? ಎಲ್ಲಿಗೆ ಹೋಗೋದು ಅಂತ ಹೇಳಿ ಉತ್ತರಗಳ ಚರ್ಚೆ ಇತ್ತು.